ನೋಡಿ ಇಲ್ಲಿ ಎಲ್ಲ ಹೆಂಗೆ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಆಯಿತು. ನಾವು ಒಂದು ಸರ್ಪ್ರೈಸ್ ಗಿಫ್ಟ್ನ ರೆಡಿ ಮಾಡ್ತಾ ಇದ್ದೀವಿ. ಯಾರು ಮಾಡಿಲ್ಲ, ಫಸ್ಟ್ ಟೈಮ್. ನಾನು ಕೂಡ ತುಂಬ ದಿನಗಳಿಂದ ಅನ್ಕೊತಾ ಇದ್ದೀನಿ ಮಾಡಬೇಕು ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಪೂಜಾ ಬರ್ಡೇ ಮಾಡೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಾ ಇದ್ವಿ. ನಮ್ಮ ಮನೆಯವ್ರ ಬರ್ಡೇಗೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಆದರೆ ಆಗಲಿಲ್ಲ. ಆದರೆ ನೋಡೋಣ ಈಗ ಫೈನಲ್ ಆಗಿ ಯಾವ್ದು ಬರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ಗೈಸ್ ನಾನು ಫೋಟೋ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಆದರೆ ನೋಡಿ ದಾರಗಳು ಎಷ್ಟು ಥ್ರೆಡ್ಸ್ ಮಾತ್ರ ಬೇಕೇ ಬೇಕು ಗೈಸ್, ಇಲ್ಲ ಅಂದರೆ ಅದು ಫೋಟೋ ಎಂಬ್ರಾಯ್ಡರಿ ಮಾಡಬೇಕಾದ್ರೆ ಗೈಸ್ ಥ್ರೆಡ್ಸು ಅವರು ಒಂದು ಥ್ರೆಡ್ ಶೀಟ್ ಕಳಿಸಿರ್ತಾರೆ, ಅದ್ರ ಪ್ರಕಾರನೇ ನೋಡಿಕೊಂಡು ಅದೇ ಕಲರ್ ಹುಡುಕ್ಬೇಕು. ಅದಕ್ಕೋಸ್ಕರ ನೋಡಿ ಇಲ್ಲೊಂದಷ್ಟು ದಾರ ಇದೆಯಾ, ಹಾಗೆ ಒಂದು ಫೋಟೋ ಎಂಬ್ರಾಯ್ಡ್ರಿ ನೋಡಿ ಇಲ್ಲೆಲ್ಲಾನು ಅಂಗಡಿ ಇಕ್ಕಿದ್ದೀವಿ. ಎಲ್ಲ ಕಲರ್ಸು ಸಿಗ್ತಾ ಇಲ್ಲ, ಅರ್ಧ ಸಿಕ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ 10 hour ಇದೆ ಇದು ಬಂದು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದೇ ಹುಡ್ಕೊಂಡು ಹಾಕೋಣ ಅಂದ್ಬಿಟ್ಟು. ಎಲ್ಲೆಲ್ಲಿ ಯಾವ್ಯಾವ ಕಲರ್ ಯಾವ್ಯಾವ ಥರ ಮಾಡುತ್ತೆ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪನೇ ತೋರಿಸ್ತೀನಿ ನೋಡಿ. ಈ ಬ್ಲಾಗ್ ಬಂದು ಈಗ ಸದ್ಯಕ್ಕೆ ನಾವು ಥರ್ಸ್ಡೇ ಮಾಡ್ತಾ ಇರೋದು. ನಮ್ಮದು ಆ್ಯನಿವರ್ಸರಿ ಬಂದು ಜುಲೈ ಫಸ್ಟ್ ಇರೋದು. ಇವತ್ತು 25th June ಗೈಸ್. ಆದರೆ ಈ ವಿಡಿಯೋ ಇವಾಗೆ ಅಪ್ಲೋಡ್ ಆಗಲ್ಲ. ಆ್ಯನಿವರ್ಸರಿಗೆ ಕೊಡಬೇಕಲ್ವಾ, ಅದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ಅದಕ್ಕೆ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆ ವ್ಲಾಗಲ್ಲಿ ಬರುತ್ತೆ ಇದು. ನನಗೆ ಇನ್ನೊಂದು ಏನಂದರೆ, ಇದು ಸರ್ಪ್ರೈಸಾಗಿ ಕೊಡ್ತಿದ್ದಾರೆ. ನಮ್ಮ ಡ್ಯಾಡಿ ಏನಾದರೂ ಬಂದು ನೋಡಿಬಿಟ್ರೆ ಅವ್ರ ಕ್ಯೂರಿಯಾಸಿಟಿ ಜಾಸ್ತಿ, ಯಾವ ಡಿಸೈನ್ ಆಗ್ತದೆ. ಅವರು ಮೀನ್ಸ್ ಸಾಮಾನ್ಯವಾಗಿ ನೋಡಲ್ಲ, ಆದರೆ ಯಾವುದೋ ನಾವು ಡಿಸೈನ್ ಹಾಕಿದ್ದಾರೆ ಇಲ್ಲ ಏನಾದರೂ ಕ್ಲೋಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನಿರೋದು ಅದರಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾರೆ ಅಂತ ನನಗೆ ಗೆಸ್ಸು. ನಮ್ಮಮ್ಮ ಏನು ನೋಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನೋಡಬೇಕು, ಮುಚ್ಚಿಕ್ಕಿರೋದನ್ನೇ ಗೈಸ್. ಒನ್ ಡೇನಲ್ಲಿ ಮಾತ್ರ ಕಂಪ್ಲೀಟ್ ಆಗಲ್ಲ ಗೈಸ್. 10 hours ಇದೆ. 10 hours ಅಂದರೆ ನಮಗೆ 2 days ಬೇಕೇ ಬೇಕು. ಅದಕ್ಕೆ ಅವ್ರು ಇಲ್ಲಿರೋವಾಗ ನೋಡ್ಕೊಂಡು ಹಾಕ್ಬೇಕು ಅನ್ನೋದಿದ್ರೆ ನಮ್ಗೆ ಬೇಕೇ ಬೇಕು. ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ತಲೆ ಕೆಡ್ತಾ ಇದೆ ಅಲ್ಲ. ನಮ್ಮ ಮನೆಯವ್ರಿಗಿಂತ ಫಸ್ಟ್ ನಮ್ಗೆ ಗೌತಮ್ ಬಂದಿದ ತಕ್ಷಣ ಅವ್ರಿಗೂ ಹೇಳಿಲ್ಲ ಗೈಸ್. ನಾವು ಬರೀ ನನಗೆ ನಮ್ಮ ಅಮ್ಮಗೆ ಮಾತ್ರನೇ ಗೊತ್ತು ಈ ಥರದೊಂದು ಮಾಡ್ತಾ ಇದೀವಿ ಅಂತ. ನನಗೆ ಗೊತ್ತಿರೋ ಪ್ರಕಾರ ಅವ್ನು ವಾಟ್ಸಪ್ಪಲ್ಲಿ ಚೆಕ್ ಮಾಡಿರ್ತಾನೆ, ಅವ್ನು ಡೌಟ್ ಬಂದಿರುತ್ತೆ. ಚೆಕ್ ಮಾಡೋದಕ್ಕಿಂತ ಈ ಕ್ಲಾತ್ ಫೋಟೋ ಎಂಬ್ರಾಯ್ಡರಿಗೆ ಅಂತ ಆಲ್ರೆಡಿ ಕ್ಲಾತ್ ನೋಡಿ ಹೇಳಿದ್ರಿ ನಾವು ಅವಾಗ ತರಿಸ್ದಾಗೇನೆ. ಸೊ ಹಂಗಾಗಿ ಗೊತ್ತಿರ್ಬೋದು ಅವನಿಗೆ ಏನೋ ಮಾಡ್ತಾವ್ರೆ ಇವರು ಅಂತ. ನೋಡೋಣ ಹೇಗೆ ಬರುತ್ತೆ ಅಂತ ನನಗೊಂದು ಕ್ಯೂರಿಯಾಸಿಟಿ ಇದೆ. ನಾವು ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮ ಚಿನ್ನಿಗೆ ಬರ್ಡೇಗೆ ಮಾಡೋಣ ಅಂದ್ಕೊಂಡ್ವಿ, ಯಾವಾಗಲೂ ಆಗಲಿಲ್ಲ. ಅದಕ್ಕೆ ಹೀಗೆ ಮಾಡೋಣ. ಈಗ ಒಂದು ಸಡನ್ ಅಂದರೆ ಇದು ಏನು ಗೊತ್ತಾ, ಫೋಟೋ ಎಂಬ್ರಾಯ್ಡ್ರಿ ಸಡನ್ನಾಗಿ ನಾವು ಸರ್ಪ್ರೈಸಾಗಿ ಕೊಡಬೇಕು ಅಂದರೆ ಆಗೋದೇ ಇಲ್ಲ. ಅಟ್ಲೀಸ್ಟ್ 1 week ಟೈಮ್ ಬೇಕು. ಈಗ ನಾವು ಇದು ಒಂದು ಡಿಸೈನ್ ಅವ್ರಿಗೆ ಫೋಟೋ ಕಳಿಸ್ಬೇಕು, ಅವರು ರೆಡಿ ಮಾಡೋದಕ್ಕೆ 1 ದಿನ ಟೈಮ್ ತೊಗೊತಾರೆ, ಮತ್ತು ಅವ್ರು ನಮ್ಗೆ ಕಳಿಸ್ತಾರೆ. ನಾವು ಅದನ್ನು ಪೆನ್ ಡ್ರೈವ್ಗೆ ಹಾಕ್ಕೊಂಡು ಮಿಷಿನಲ್ಲಿ ಹಾಕಿ ಅದು ಹೆಂಗೆ ಏನು ಅಂತ ಸೆಟ್ ಮಾಡ್ಕೊಂಡು ನೋಡಿ. ನಾನು ಇವಾಗ ಆಯಿತು ಒಂದು ಸುಮಾರು 20 ನಿಮಿಷ ಏನು ಆಯಿತು. ಈ ಥ್ರೆಡ್ಸ್ ಎಲ್ಲ ಹುಡುಕಿ ಡಿಸೈನ್ ಎಲ್ಲ ಸೆಟ್ ಮಾಡಿ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಒಂದು 20 ನಿಮಿಷನೇ ಆಯ್ತು ಅನ್ಕೊಳ್ತೀನಿ. ಗೈಸ್, ನೀವು ಫೋಟೋ ಎಂಬ್ರಾಯ್ಡರಿಗೆ ಎಲ್ಲಾದರೂ ಆಗಲಿ ಆರ್ಡರ್ ಕೊಡಬೇಕಾದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು 10 days ಬಿಫೋರ್ ಕೊಟ್ಟರೆ ಒಳ್ಳೇದು. ಯಾಕಂದರೆ ಪ್ರತಿಯೊಂದು ಥ್ರೆಡ್ಡು ಸೇಮ್ ಇರಬೇಕು ಎಲ್ಲ. ಇವಾಗ ಆನ್ ಸ್ಪಾಟಲ್ಲಿ ನಮಗೆ ಸಿಗೋದು ಕೂಡ ಕಷ್ಟ ಇದೆ. ಇವಾಗ ನಮ್ಗೆ ಯಾವ್ದಾರ ಒಂದು ಥ್ರೆಡ್ ಸಿಕ್ಕಿಲ್ಲ ಅಂದರೆ ಅಲ್ಲಿ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಹುಡುಕ್ಬೇಕು ಸೇಮ್ ಕಲರ್ಗೋಸ್ಕರ. ಅದು ಸ್ವಲ್ಪ ರಿಸ್ಕ್ ಇದೆ ನಮಗೆ. ಅದರಲ್ಲೂ ಸಿಂಗಲ್ ಫೋಟೋ ಆಗಿದ್ದರೆ ಸ್ವಲ್ಪ ಟೈಮಿಂಗ್ ಕಡಿಮೆ ಬರುತ್ತೆ ಅನ್ಕೊಳ್ತೀನಿ. ಇದು ಬಂದು ನಾವು ನಮ್ಮದು ಕಪಲ್ ಫೋಟೋ ಇದು ನಾನು ನಮ್ಮ ಮನೆಯವರಿರೋದು, ಅದಕ್ಕೆ ಸ್ವಲ್ಪ ಸ್ಟಿಚಸ್ ಜಾಸ್ತಿ ಬರುತ್ತೆ. ಟೋಟಲ್ ಆಗಿ 3,49,000 ಏನೋ ಇದೆ. 50,000 3,30,754 ಸ್ಟಿಚಸ್ ಇದೆ. ಟೈಮಿಂಗ್ ಬಂದು 10 hours 20 minutes ಏನೋ ಇದೆ. ಅದಕ್ಕೆ ಇದು ಹಾಕಬೇಕಂದ್ರೆ 2 days ಬೇಕೇ ಬೇಕು. ಅದರಲ್ಲೂ ನಮ್ಮ ಮನೆಯವ್ರು ಗೊತ್ತಿಲ್ಲದಿರೋ ಹಾಕಬೇಕು ಅಂದರೆ ಇನ್ನೂ ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. ಆದರೆ ನೋಡೋಣ, ಆದಷ್ಟು ಟ್ರೈ ಮಾಡ್ತೀವಿ. ಯಾಕಂದರೆ ಸರ್ಪ್ರೈಸ್ ಅಲ್ವಾ, ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡ್ರೆ ಅವ್ರಿಗೆ ಹೇಳ್ಬಾರ್ದಲ್ವಾ. ಗೈಸ್, ಇನ್ನೊಂದು ಇದು ಕಂಪ್ಲೀಟ್ ಮಾಡೋದೊಂದು ಕೆಲಸ ಆದರೆ ಹೋಗ್ಬಿಟ್ಟು ಫ್ರೇಮ್ ಹಾಕ್ಸ್ಕೊಬರ್ಬೇಕು. ಅದು ನಮ್ಮ ಏರಿಯಾದಲ್ಲಿ ಈ ಥರದ್ದು ಒಂದು ಹಾಕ್ಸ್ಕೊಡ್ತಾರ ಏನು ಅಂತೆಲ್ಲ ಹೋಗಿ ಕೇಳ್ಕೊಬರ್ಬೇಕು. ಮೈನು ಫ್ರೇಮ್ ಹಾಕ್ಕೊಡೋದು ಈ ಥ್ರೆಡ್ ಬಟ್ಟೆ ಮೇಲೆ ಹಾಕ್ತಿರೋದಲ್ವಾ, ಅವರು ಹೆಂಗೆ ಹಾಕ್ತಾರೆ ಏನು ಅನ್ನೋದು ಕೇಳ್ಕೊಬರ್ಬೇಕು. ಅದರದ್ದೊಂದು ಫೋಟೋ ಥರನೇ ಇದನ್ನು ಬರುತ್ತೆ ಗೊತ್ತಪ್ಪ. ನಾನು ಹೇಳ್ತಿರೋದೇನು ಇಲ್ಲ ಹಾಕ್ತಾರೆ ಸ್ಟುಡಿಯೋನಲ್ಲಿ ಅಂತ ಕೇಳ್ಕೊಬರ್ಬೇಕು. ನೋಡೋಣ
ಮಾಡ್ಕೊಟ್ಟಿಲ್ಲ ಅಂದ್ರೆ ಗೈಸ್ ಫೋಟೋ ಎಂಬ್ರಾಯ್ಡ್ರಿ ಮಾಡಿರ್ತೀವ ಅದನ್ನೇ ಕೊಟ್ಬಿಟ್ಟು ನೀನೇ ಅದನ್ನೆಲ್ಲ ಹೇಳ್ಬಿಡ ಅದನ್ನೆಲ್ಲ ಹೇಳ್ಬಿಡ ಸರ್ಪ್ರೈಸ್ ಆಗೋದು ಒಂಥರ ಅವಾಗ ಸದ್ಯಕ್ಕೆ ಇವಾಗ ಏನಾಗುತ್ತೋ ನೋಡೋಣ. ಮತ್ತೆ ಇವಳೇ ಸ್ಟೋರಿ ತೆಗ್ದಿರೋದು ಹೇಳ್ಬಾರ್ದು ಅಂತ ಇರೋದು ಆಹಾ ಗೈಸ್. ಇದು ನಾನು ಹೇಳಿದ್ನಲ್ವ ಇವಾಗ ಮಿನಿಮಮ್ ಒಂದು 10 ಡೇಸ್ ಬೇಕು. ಹಾಗೆ ಈಗ ನಾವು ಹಾಕಾದ್ಮೇಲೆ ಇದನ್ನ ಫೋಟೋ ಸ್ಟುಡಿಯೋ ಅಂಗಡಿಗೆ ತಗೊಂಡು ಹೋಗಿ ಅಲ್ಲಿನೂ ಅವರು ಫ್ರೇಮ್ ಹಾಕ್ಸ್ಬೇಕಾಗುತ್ತೆ. ಅವ್ರಿಗೆ ಒಂದು 2 ಡೇಸ್ ಬೇಕಾಗುತ್ತೆ. ಅದಕ್ಕೆ 2 ಡೇಸಲ್ಲಿ 3 ಡೇಸಲ್ಲಿ ನಮಗೆ ಮಾಡಿಕೊಡ್ತಾರೆ ಅಂತ ಮಾತ್ರ ಯಾರು ಬರೋಕ್ಕೆ ಹೋಗ್ಬಿಡಿ. ಫೋಟೋ ಎಂಬ್ರಾಯ್ಡ್ರಿ ಬೇಕು ಅಂದರೆ ಮಾಡಿಕೊಡ್ತೀನಿ. ಆದರೆ 3 ಡೇಸು 5 ಡೇಸ್ ಮಿನಿಮಮ್ ಅಟ್ಲೀಸ್ಟ್ 10 ಡೇಸ್ ಮೇಲೆ ಬೇಕೇ ಬೇಕು. 10 ಡೇಸ್ಗಿಂತ ಜಾಸ್ತಿನೇ ತೊಗೊಳ್ಳಿ. ಯಾಕಂದರೆ ನಿಮಗೂ ಬೇಕಲ್ವ ಟೈಮು. ಅದಕ್ಕೆ ಯಾವುದಾದ್ರೂ ಬರ್ಡೇ ಗಿಫ್ಟ್ ಕೊಡಬೇಕು ಏನಾದರೂ ಅನಿಸಿದ್ರೆ, ನಮ್ಗೆ ಏನಾದರೂ ಆರ್ಡ್ರ್ ಕೊಡಬೇಕು ಅಂದ್ಕೊಂಡ್ರೆ ನೀವೊಂದು 15 ಡೇಸ್ ಒಳಗಡೆನೇ ಮಾಡಿಸ್ಕೊಂಬಿಡಿ, ಒಳ್ಳೇದು. ಯಾಕಂದರೆ ನಾವೇನಾದ್ರು ಬ್ಯುಸಿ ಇದ್ರೆ ಅಂತೂ ಇನ್ನೂ ಟೈಮ್ ನಮಗೂ ಬೇಕಲ್ವಾ. ಅದಕ್ಕೆ ಇವಾಗ ಫ್ರೀಯಾಗಿದ್ದೀವಿ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಚಿನ್ನಿಗೆ ಮಾಡಬೇಕು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಆ ಟೈಮಲ್ಲಿ ಫುಲ್ಲು ಬ್ಯುಸಿ ಇದ್ದೆ ನಾನು, ಅದಕ್ಕೆ ಆಗಿಲ್ಲ. ಹಾಗೆ ಇದು ಫೋಟೋ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಷ್ಟು ಬೀಳ್ಬೋದು ಇದು? ಅದು ಹೇಳಬಾರ್ದು ಅಂದ್ಕೊತೀನಿ. ಪ್ರೈಸ್ ಎಲ್ಲ ಕರೆಕ್ಟಾಗಿ ಹೇಳ್ಬಾರ್ದು ಯಾವುದೂ. ಆ ಫೋಟೋ ಮೇಲೆ ಸ್ಟಿಚಸ್ ಮೇಲೆ ಹೋಗುತ್ತೆ. ನೋಡೋಣ, ನಿಮ್ಗೆ ಏನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ. ಓಕೆ ಗೈಸ್, ಈಗ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ. ಹಾಗೆ ನಾನು ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರೆಡಿ ಮಾಡಬೇಕು. ಪೂಜೆಗೆಲ್ಲ ಸಾಯಂಕಾಲ ಅಷ್ಟೇ. ಅದಕ್ಕೆ ಮನೇಲಿ ಕೆಲಸ ಮಾಡಿಕೊಂಡು ಇದನ್ನು ಆನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಟೈಮಿಂಗು ಅದಕ್ಕೂ ಇದಕ್ಕೂ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಗೈಸ್, ಅಲ್ಲಿಗಂತ ಸರ್ಪ್ರೈಸ್. ಒಟ್ಟಿನಲ್ಲಿ ಈ ಲಾಗು ನಮ್ಮದು ಆ್ಯನಿವರ್ಸರಿದು ಮತ್ತು ಈ ಲಾಗು 2 ಕಂಟಿನ್ಯೂಸ್. ಇದು ಫೋಟೋ ಎಂಬ್ರಾಯ್ಡ್ರಿ ಆಗಿದ ತಕ್ಷಣ ನಿಮಗೆ ಆ್ಯನಿವರ್ಸರಿ ಲಾಗೇ ಕಂಟಿನ್ಯೂ ಆಗುತ್ತೆ. ಗೊತ್ತಿಲ್ಲ ಗೈಸ್ ಹೆಂಗೆ ಬರುತ್ತೆ ಏನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೂ ಇದೆ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದು, ನಾವೇ ಮಾಡ್ತಿರೋದು ಆಗಿರೋದನ್ನೇ ನಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದೇ ಇದೆ. ಹೆಂಗೆ ಬರ್ಬೋದು ಏನು ಎತ್ತಾ ಅಂತೆಲ್ಲ ನೋಡೋಣ. ಎಲ್ಲ ಮಾಡೋದಕ್ಕೆ ನಮ್ಗೆ ಒಂಥರ ಖುಷಿ, ಇಂಟ್ರೆಸ್ಟ್, ಏನೋ ಒಂಥರ ಹೊಸ್ದಾಗಿ ಮಾಡ್ತಿರೋದಲ್ವಾ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹೆಂಗೆ ಬರ್ಬೋದು, ಯಾವ ಥರ ಇರುತ್ತೆ ಅನ್ನೋದು ಅಷ್ಟೇ. ಸರ್ಪ್ರೈಸ್ ಹೋಗಿ ಇವತ್ತೇ ರಿವೀಲ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಸರ್ಪ್ರೈಸ್ ನಂಗೆ ಗೊತ್ತಿಲ್ಲ. ಸಪೋಸ್ ಇವಾಗ ನಮ್ಮ ಡ್ಯಾಡಿ ವರ್ಕ್ಗೆ ಹೋಗಿದ್ದಾರೆ, ಓಕೆನಾ, ಅವ್ರೇನಾದ್ರೂ ಸಡನ್ ಆಗಿ ಬಂದರೆ ಸಡನ್ ಆಗಿ ಐಡ್ ಮಾಡೋದಕ್ಕಾಗಲ್ಲ. ಸಡನ್ ಆಗಿ ಸಾಯಂಕಾಲ ಆಫ್ ಮಾಡಿರ್ತೀನಿ ನಿಮ್ಮಪ್ಪ ಬರೋ ಟೈಮ್ಗೆ. ನಾನೇ ಹೇಳ್ತಾ ಇರೋದು, ಸಡನ್ ಆಗಿ ಬಂದ್ರೆ ಇವಾಗ ಯಾವಾಗಾದ್ರೂ ಒಂದ್ಸರಿ ಬಾಗ್ಲು ಹಾಕೊಂಡ್ಬಿಡು, ಬಾಗ್ಲು ಹಾಕೊಂಡ್ಬಿಡು, ಬೆಲ್ಲೊಡಿತಿತ್ತಲ್ಲ ಅವಾಗ ಹೋಗ್ಲಿ ಲಾಕ್ ಮಾಡು. ಅವಾಗ ಗೊತ್ತಾಗುತ್ತೆ ಕಿಟಕಿಯಲ್ಲಿ ನೋಡು ನಮ್ಮಪ್ಪನ ಅಲ್ವಾ. ನಮ್ಮಪ್ಪ ಪಟ್ ಅಂತ ಆಫ್ ಮಾಡಿ ಮುಚ್ಚಿಕ್ಬಿಡು. ಆಮೇಲೆ ಬಂದು ನೀವು ಅಪ್ಪ ಅದನ್ನ ಸ್ಟಾರ್ಟ್ ಮಾಡು. ಓಕೆ ನೋಡಿ ಗೈಸ್, ಮತ್ತೆ ಹೇಳ್ತಿದ್ದಾರೆ. ಹೇಳಿ ಗೈಸ್, ನಾನು ಅದೇ ಹೇಳಿದ್ದು, ನಾವಿಬ್ರು ಎಲ್ಲ ಒಟ್ಟಿಗೆ ಅದನ್ನ ಕಾಪಾಡ್ಕೊಬೇಕು. ಓಕೆ ಓಕೆ ಓಕೆ. ಇಲ್ಲ ಅಂದ್ರೆ ಸರ್ಪ್ರೈಸ್ ತರ ಇರಲ್ಲ, ಅದು ಅವತ್ತೇ ರಿವೀಲ್ ಆದ್ರೆ ಸರ್ಪ್ರೈಸ್ ಚೆನ್ನಾಗಿರೋದು. ಅವ್ರಿಗೆ ಈ ಥರ ಸರ್ಪ್ರೈಸ್ ಕೊಡ್ತೀವಿ ಅಂತ ಅವ್ರ ಕನಸಲ್ಲೂ ಮೈಂಡಲ್ಲೂ ಯೋಚನೆ ಮಾಡಿರಲ್ಲ ಗೈಸ್. ಅದಕ್ಕೆ ಅವ್ರು ಏನು ಹೇಳಿದ ತಕ್ಷಣ ಬೇಕಾದ್ರೆ ನಾನು ಏನಾದ್ರು ಈ ಥರ ಇದೊಂದು ಫೋಟೋ ಇದು ಮಾಡ್ಕೊಂಡು ಬಂದ್ಬಿಟ್ಟೆ, ನನ್ನ ಫೋಟೋ ಮಾಡಿಸ್ಕೊಂಡು ಬಂದಿರ್ತೀವಿ ಅಷ್ಟೇ ಅಂತಾರೆ. ಆ ಫೋಟೋ ಥರನೇ ಇರುತ್ತಲ್ವ, ಅದೇ ನನ್ನ ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದೆ ಬಿಡು ಅಂತಾರೆ. ಆದರೆ ಅದನ್ನ ನಾವು ಎಂಬ್ರಾಯ್ಡ್ರಿ ಮಾಡಿರೋದು ಅಂತ ಗೊತ್ತಾದ್ರೆ ತುಂಬ ಖುಷಿ ಪಡ್ಬೋದು ಅಂದ್ಕೊಂಡಿದ್ದೀನಿ. ಇದು ಗೈಸ್ ಇನ್ನೂ ಒಂದು ನನಗೇನು ಖುಷಿ ಅಂದರೆ, ಈ ಎಂಬ್ರಾಯ್ಡರಿದು ಲೈಫ್ ಲಾಂಗ್ ನಮ್ಗೆ ಇದೊಂದು ಮೆಮೊರಿ ಆಗಿರುತ್ತೆ. ಓ ನಮ್ಮ ಮಿಷಿನಲ್ಲಿ ನಾವು ಹಾಕ್ಕೊಟ್ಟಿರೋದು ಇವ್ರಿಗೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದೊಂದು ಖುಷಿ ನಮಗೆ ಅಷ್ಟೇ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಇದು ಹಾಕಿದ್ಮೇಲೆ ಆಗ್ತಾ ಸ್ವಲ್ಪ ತೋರಿಸ್ತೀವಿ. ಫೈನಲ್ ಲುಕ್ ಬಂದು ನಾವು ಇವಾಗೆ ರಿವ್ಯೂ ಮಾಡಲ್ಲ, ನಮ್ಮ ಮನೆಯವ್ರಿಗೆ ಆ್ಯನಿವರ್ಸರಿ ದಿನ ಕೊಡ್ತೀವಲ್ಲ ಅವಾಗೇ ರಿವ್ಯೂ ಮಾಡೋದು. ಓಕೆ ಗೈಸ್, ಇದು ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತೈತೆ ನನಗೆ. ಶಾರ್ಟ್ಸ್ ವಿಡಿಯೋ ಅದು ನಿಂದು ಗೊತ್ತಾಗ್ತಾ ಇದೆ.
ಚೆನ್ನಾಗೈತೆ ನೋಡೋ ವಿಡಿಯೋನ ಸಾಕತ್ತಾಗೈತೆ ವಿಡಿಯೋನಲ್ಲಿ ಇನ್ನೂ ಬೇಗ ಗೊತ್ತಾಗುತ್ತೆ. ಗೈಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಫುಲ್ ಖುಷಿ ಆಗ್ತಿದೆ. ಸಕ್ಕತ್ತಾಗಿ ಬಂದಿದೆ. ನಮ್ಮ ಮನೆಯವ್ರು ಕೊಟ್ಟಾಗ ತೋರಿಸ್ತೀವಿ ಗೈಸ್. ಫೈನಲ್ ಲುಕ್ಕು ಕೊಟ್ಟಾಗ ತೋರಿಸ್ತೀವಿ ಗೈಸ್. ಸಕ್ಕತ್ತಾಗಿ ಬಂದಿದೆ. ಫಸ್ಟ್ ಟೈಮು ನಾವು ಹಾಕ್ತಾ ಇರೋದು. ಸೊ ಹೆಂಗೆ ಬರುತ್ತೆ ಏನು ಅಂತ ಸ್ವಲ್ಪ ಇದಿತ್ತು ಹೆಂಗೆ ಬರುತ್ತೆ ಅಂತ. ಬಟ್ ಇವಾಗ ಇದನ್ನ ನೋಡಿದ್ದಾದ್ಮೇಲೆ ನನಗೆ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ. 7 hours 30 ಇದೆ ಅದು. ಆದರೂ ಇವಾಗ ಇಷ್ಟು ಲುಕ್ ಬಂದಿದೆ. ಅಲ್ಲಿಗೆ ಎಷ್ಟು 3.5 hours ಈ ಲುಕ್ ಬಂದಿದೆ. ಫುಲ್ಲು ಕಂಪ್ಲೀಟ್ ಆದಮೇಲೆ ಯಾವ ಲುಕ್ ಬರುತ್ತೆ ಅಂತ ತೋರಿಸ್ತೀವಿ ರೀ. ಸೂಪರ್ ಆಗಿದೆ ಗೈಸ್ ಇದು. ಆಲ್ರೆಡಿ ನೋಡಿರ್ತೀರಾ ಅರ್ಧದಲ್ಲಿ. ಯಾಕಂದರೆ ನೆನ್ನೆ ತೊಗೊಂಡ್ವಿ. ಅದೇ 1 day ಮುಂಚೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಯಾವ ಥರ ಬರುತ್ತೆ ಅಂತ ನೋಡಿ. ಈಗ ಸದ್ಯಕ್ಕೆ ಈ ಥರ ಬಂದಿದೆ. ಈಸಿಯಾಗಿ ಕಂಡುಹಿಡಿಬೋದು. ಏನೇನು ಟ್ಯಾಲೆಂಟು ನನಗಂತೂ ಇದು ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಅಂದರೆ ಆಶ್ಚರ್ಯ ಅಂತ ಎಲ್ಲ ಗೊತ್ತಿದೆ, ಆದರೂ ಕೂಡ ನಾನು ಫಸ್ಟ್ ಟೈಮ್ ಮಿಷಿನ್ ತೊಗೊಂಡಾಗ ಅದ್ರ ಮುಂದೆನೇ ನಿಂತ್ಕೊಂಡು ಯಾರಿಗೇ ಆಗಲಿ ಈ ಥರ ಫೀಲ್ ಆಗುತ್ತೆ ಅದು ಯಾವ ಥರ ಸ್ಟಿಚ್ ಮಾಡುತ್ತೆ ಅಂತ. ನಾವು ಯಾವುದೇ ಒಂದು ಮಿಷಿನ್ ತೊಗೊಂಡ್ರು ಅಷ್ಟೇ ಫಸ್ಟು ಅದು ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇ ನಮಗೊಂಥರ ಫೀಲಿಂಗ್ ಅದು ಹೇಳ್ಕೊಳಕ್ಕಾಗಲ್ಲ. ಆ ಥರ ಆಗ್ತಾಯಿದೆ ನನಗೆ. ಇದು ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ ಗೈಸ್, ಇವತ್ತು ಮಲ್ಕೊಂಡಿಲ್ಲ. ನಮ್ಮಪ್ಪ ಎಕ್ಸ್ಪೆಕ್ಟೇ ಮಾಡಿರಲ್ಲ ಗೈಸ್ ಈ ಥರ ಒಂದು ಗಿಫ್ಟ್ ಕೊಡ್ತಾರೆ ಅಂತ. ಯಾವಾಗೂ ಏನಾದರೂ ಕೊಡಬೇಕಾದ್ರೆ ನಮಗೂ ಅಷ್ಟಾಗಿ ಗಂಡ್ಮಕ್ಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಿಫ್ಟು ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಅವ್ರಿಗೆ ಅಷ್ಟೊಂದು ಆಪ್ಷನ್ಸ್ ಸಿಗಲ್ಲ ಗಿಫ್ಟ್ ಕೊಡೋದಕ್ಕೆ. ಹಾಗಾಗಿ ಇದನ್ನು ನೋಡಿ ಸರ್ಪ್ರೈಸ್ ಆಗ್ತಾರೆ ಇವತ್ತು. ಅವ್ರ ಎಕ್ಸ್ಪ್ರೆಷನ್ ನೋಡಬೇಕು ಗೈಸ್. ಅದು ನಾನು ಕ್ಯಾಪ್ಚರ್ ಮಾಡೋದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲ್ಲ. ಮಸ್ತಾಗಿ ಬಂದಿದೆ. ಫೈನಲ್ ಲುಕ್ ನೋಡೋಣ. ಫೈನಲ್ ಔಟ್ಕಮ್ ಗೈಸ್ ಇದು ಕಂಪ್ಲೀಟ್ ಆಯಿತು. ಫೈನಲ್ ಲುಕ್ಕು ಈ ಥರ ಇದೆ. ಆದರೆ ನಿಮಗೆ ನೀಟಾಗಿ ತೋರಿಸೋದಕ್ಕಾಗಲ್ಲ, ಯಾಕಂದರೆ ನನಗೆ ಇನ್ನೊಂದು ಡೌಟ್ ಇದೆ ಅದಕ್ಕೆ. ಯಾಕಂದರೆ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ. ಫೋಟೋ ಕ್ಲಿಯಾರಿಟಿ ಚೆನ್ನಾಗಿರಬೇಕು. ಇಲ್ಲ ಅಂದರೆ ನೋಡಿ ಇಲ್ಲಿ ಶಾರ್ಟ್ಸ್ ಇರೋದ್ರಿಂದ ಈ ಥರ ಬಂದಿದೆ. ನಮಗೆ ಇದು ಹಾಕಿದ್ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ ಇಲ್ಲೇನೋ ಸ್ವಲ್ಪ ಕೈ ಗಾಯ ಆಗಿರೋ ಥರನೋ ಸುಟ್ಟಿರೋ ಥರನೋ ಅನ್ನೋ ಥರ ಐತೆ. ಆದರೆ ಇದು ಬಂದು ಫೋಟೋನಲ್ಲಿ ಶಾಡೋಸ್ ಇದೆ, ಅದಕ್ಕೋಸ್ಕರ ಅದು ಈ ಥರ ಬಂದಿರೋದು. ಅದಕ್ಕೆ ಫೋಟೋ ತೆಗಿಬೇಕಾದ್ರೆ ಚೆನ್ನಾಗಿರೋ ಫೋಟೋ ಕೊಡಬೇಕು ನಮಗೆ. ಈ ಥರ ಫೋಟೋ ಎಂಬ್ರಾಯ್ಡ್ರಿ ಮಾಡಿಸ್ಕೋಬೇಕು ಅಂದರೆ ನೋಡಿ ಇಲ್ಲೆಲ್ಲ ಅಷ್ಟೇ ಇದು ಲೈಟ್ದು ಶಾಡೋಸ್ ಬಿದ್ದಿರೋದು ಇದು. ಅದಕ್ಕೆ ಈ ಥರ ಸ್ವಲ್ಪ ಬ್ಲಾಕ್ ಥರ ಬರುತ್ತಲ್ವ, ಅದಕ್ಕೆ ಈ ಥರ ಕೊಟ್ಟಿದ್ದಾರೆ. ನೀಟಾಗಿದ್ದರೆ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ನನ್ನ ಕೈದು ಎಷ್ಟು ನೀಟಾಗಿ ಬಂದಿದೆ. ಆದರೆ ಇಲ್ಲಿ ಈ ಥರ ಆಗಿದೆ. ಇಲ್ಲಿ ಮತ್ತು ನಮ್ಮ ಮನೆಯವ್ರ ಕೈ ಹತ್ರ ಮಾತ್ರ ಈ ಥರ ಆಗಿದೆ. ಇದು ಬೆಳಕು ಸರಿಯಾಗಿ ಬೀಳ್ತಾ ಇರಲ್ವ, ಇಲ್ಲಿ ಶಾಡೋಸ್ ಇರೋದ್ರಿಂದ ಈ ಥರ ಬಂದಿದೆ. ಅದಕ್ಕೆ ಇನ್ನು ಸ್ವಲ್ಪ ಫೋಟೋ ಚೆನ್ನಾಗಿರೋದು ಕೊಟ್ಟರೆ ಇದು ಬರಲ್ಲ ಅನ್ಕೋತೀನಿ. ನಾನು ಆ ಫೋಟೋನಲ್ಲೂ ಅಂದರೆ ಫೋಟೋ ಇವಾಗ ನಾನು ಒಂದು ಹ್ಯಾಡ್ ಮಾಡಿದ್ದೀನಲ್ವ, ಆ ಫೋಟೋಗೂ ಈ ಫೋಟೋಗೆ ನೋಡಿ ಗೊತ್ತಾಗ್ಬಿಡುತ್ತೆ. ಅದೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನೆಲ್ಲ ಓಕೆ. ಇದೊಂದು ನನಗಿಷ್ಟ ಆಗಿಲ್ಲ. ಆದರೆ ನಮ್ಮ ಪೂಜಾ ಇದನ್ನು ಚೇಂಜ್ ಮಾಡು, ಸ್ವಲ್ಪ ನೀನೇ ಸ್ಕಿನ್ ಕಲರ್ ಹಾಕ್ಬಿಡು ಅಂತ ಇದ್ದಾಳೆ. ಆದರೆ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ದಾರೆ ಅವರು. ನಾನೇನಾದರೂ ಚೇಂಜ್ ಮಾಡಿದ್ರೆ ಬೇರೆ ಥರ ಆಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋಣ ಅಂತ ಇನ್ನು ನೋಡ್ತೀನಿ. ಅದಕ್ಕೆ ನಾನು ಫುಲ್ ಫೋಟೋ ಫ್ರೇಮ್ ಮೂವ್ ಮಾಡೋದಕ್ಕಾಗ್ತಾಯಿಲ್ಲ. ಈಗ ಇದು ಹಾಕಬೇಕು ಅಂದರೆ ಇದನ್ನು ಹಾಕ್ಬಿಟ್ಟೆ ನಾನು ಫ್ರೇಮ್ ಮೂವ್ ಮಾಡಬೇಕು. ಫುಲ್ ಕಂಪ್ಲೀಟ್ ಆಯ್ತು ಇದು. ನೋಡಿ ಈ ಥರ ಬರ್ತಾಯಿದೆ. ಏನು ಮಾಡೋದು ಅಂತ ನನಗೂ. ಆದರೆ ಇದು ಚೆನ್ನಾಗಿಲ್ಲ ಒಟ್ಟಿನಲ್ಲಿ. ಇದನ್ನು ಚೇಂಜ್ ಮಾಡಿ ನೋಡೋಣ ಅಂದ್ಕೊತಾ ಇದ್ದೀನಿ. ನೋಡೋಣ. ಇದು ಫಸ್ಟು ಈ ಥರ ಇದೆ, ಆಮೇಲೆ ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಫಸ್ಟೇ ಚೆನ್ನಾಗಿತ್ತಾ ಇಲ್ಲ ಇದು ಹಾಕಿದ್ಮೇಲೆ ಚೆನ್ನಾಗಿರುತ್ತಾ ಅಂತ ನೋಡಿ. ಯಾಕಂದರೆ ನಾವು ಫ್ರೇಮಿಂದ ತೆಗೆದಾದ್ಮೇಲೆ ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಈಗಲೇ ಏನಾದರೂ ಮಾಡಬೇಕು. ನಮ್ಮ ಪೂಜಾ ಮಾತು ಕೇಳಿಕೊಂಡು ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ಹೇಗೆ ಬರುತ್ತೋ ನೋಡ್ತೀನಿ ಅಷ್ಟೇ. ಹಾಗೆ ಇದು ಬೆಳಗ್ಗೆ ನಾವು ಕಂಪ್ಲೀಟ್ ಮಾಡೋದಕ್ಕೆ 3 ದಿನ ತೊಗೊಂಡಿದ್ದೀವಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ನಿನ್ನೆಯಿಂದ ರಜಾ ಇದೆ, ಹಾಲಿಡೇ ಮೊಹರಮ್ಗೆ 3 ದಿನ ಲೀವ್ ಇರೋದ್ರಿಂದ. ಮೊಹರಮ್ಗೆ 3 days ಕೊಟ್ಟಿಲ್ಲ, ಕಾರ್ ಸರ್ವಿಸಿಗೆ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಲೀವು ಅಷ್ಟೇ. ನೆನ್ನೆಯಿಂದ ಹಾಲಿಡೇ ಅಲ್ವಾ, ಅದಕ್ಕೆ 3 ದಿನ ಹಾಲಿಡೇ ಇದೆ. ಇವತ್ತು ಸಾಟರ್ಡೇ ಕಂಪ್ಲೀಟ್ ಆಯಿತು ಗೈಸ್ ಇದು. ಆದರೆ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು, ಎಲ್ಲೂ ಹೋಗಿಲ್ಲ. ಒಂದು ಅರ್ಧ ಗಂಟೆ ಆಚೆ ಹೋಗ್ತಾರೆ ಅಷ್ಟೇ. ಅರ್ಧ ಗಂಟೆ ಹಾಕಿ ನಾವು ಕಂಪ್ಲೀಟ್ ಮಾಡಿದ್ವಿ. ಇನ್ನೇನು ಇವಾಗೂ ಬರೋ ಟೈಮ್ ಆಯಿತು. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದು ಕೈಗೆ ಮಾತ್ರ
ಹಾಕಿದ್ಮೇಲೆ ತೋರಿಸ್ತೀನಿ. ನಮ್ಮ ಪೂಜಾ ಒಪ್ಪಂತ ಇಲ್ಲ, ಅದಕ್ಕೆ ಇದನ್ನು ಕಂಪ್ಲೀಟ್ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಆದರೆ ಏನಾದರೂ ಇದಾಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ, ಬೇಯಿಸಿದಿಷ್ಟೇ. ಅಂದರೆ ಏನೂ ಆಗಲ್ಲ. ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್, ಏನೂ ಆಗಲ್ಲ. ಓಕೆ, ನಿಮ್ಮ ಮೇಲೆ ಧೈರ್ಯ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಇದರಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಶಾಡೋಸ್ ಇರೋದ್ರಿಂದ ಈ ಥರ ಬರ್ತಾ ಇದೆ. ಹಾಂ, ನೆಲ್ಲ ಓಕೆ. ಅಲ್ಲೊಂದು ಹತ್ರ ನನಗೆ ಇದಾಗೋಯ್ತು, ನೋಡೋಣ. ಎಲ್ಲ ಫೋಟೋ ಫಸ್ಟ್ ಟೈಮ್ ಅಲ್ವಾ ಗೈಸ್, ನಮಗೂ ಗೊತ್ತಾಗಿಲ್ಲ ಹಿಂಗೆ. ಅಂದರೆ ಫಸ್ಟ್ ಟೈಮ್ ನಮ್ಗೆ ಗೊತ್ತಾಗಿಲ್ಲ ಅಲ್ಲ, ಅವ್ರು ಹೇಗೆ ಕಲರ್ಸ್ ನಮ್ಗೆ ಕೊಟ್ಟಿದ್ದಾರೋ ಹಾಗೆ ಮಾಡಿದ್ದೀವಿ. ಆದರೆ ನಾವು ಫೋಟೋ ಕೊಡಬೇಕಾದ್ರೆ ಚೆನ್ನಾಗಿರೋದು ಕೊಡಬೇಕು. ನಾನು ಕ್ಲಿಯಾರಿಟಿ ಚೆನ್ನಾಗಿರಬೇಕು ಅಂತ ಗೊತ್ತಿತ್ತು, ಆದರೆ ನನಗೆ ಈ ಫೋಟೋ ಚೆನ್ನಾಗಿದೆ ಅನ್ನಿಸ್ತು ಎಲ್ಲದಕ್ಕಿಂತ. ನೋಡಿದ್ರೆ ಏನ್ ಗೊತ್ತಾ, ಇವ್ರದ್ದು ಒಟ್ಟಿಗೆ ಹಿಡಿದಿರೋ ಫೋಟೋಸ್ ಯಾವೂ ಇಲ್ಲ ಗೈಸ್. ನಮ್ಮಪ್ಪ ಯಾವ ಫೋಟೋಸ್ಗೂ ಬರೋದೇ ಇಲ್ಲ, ಫೋರ್ಸ್ ಮಾಡಿ ಕರಿಬೇಕು. ಇದನ್ನು ಅಷ್ಟೇ, ನನ್ನ ತಮ್ಮ ಬರ್ಡೇ ದಿನ ನನ್ನ ಬರ್ಡೇ ದಿನ ತೆಗ್ದಿರೋದು ಅಲ್ಲ, ತುಳಸಿ ಹಬ್ಬದ ದಿನ. ಕರೆಕ್ಟ್, ತುಳಸಿ ಹಬ್ಬದ ದಿನ ತೆಗ್ದಿರೋ ಫೋಟೋ ಗೈಸ್ ಇದು. ಹಂಗಾಗಿ ಒಂಥರ ಕ್ಯಾಶುವಲ್ ಡ್ರೆಸ್ಸು ಆ ಥರ ಇದೆ ಫೋಟೋಸ್ ಅಷ್ಟೇ. ಈಗ ನಮ್ಮ ಮನೆಯವ್ರಿಗೆ ಕೊಟ್ಟರು ಅಂತಾರೆ, ನೋಡ್ಕೊಳ್ಬೇಕಂದ್ರೆ ಫೋಟೋ ಬೇರೆ ಯಾವುದು ಇರ್ಲಿಲ್ವಾ, ಈ ಫೋಟೋ ಹಾಕಿದ್ಯಾ ಅಂತಾರೆ. ಆದರೆ ನಮಗೆ ಕ್ರಾಸಲ್ಲಿ ನಿಂತ್ಕೊಂಡಿರೋದು ಈ ಥರ ಚೆನ್ನಾಗಿರಲಿಲ್ಲ ಗೈಸ್. ಫೋಟೋಸ್ ಯಾವುದೂ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ನಾನು ಇದೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಇದು ಕೊಟ್ಟಿದ್ದೆ. ನೋಡೋಣ ಏನು ಮಾಡೋದು. ನೆಕ್ಸ್ಟ್ ಟೈಮ್ ನಮ್ಮ ಪೂಜಾದು ಗೈಸ್, ನಮ್ಮ ಪೂಜಾಗೆ ಬೇಕಂತೆ, ಅದಕ್ಕೆ ಪೂಜೆಗೊಂದು ಮಾಡ್ಕೊಡ್ತೀನಿ. ಅಕ್ಕ ತಮ್ಮ ಇಬ್ಬರು ಇರೋದು, ನಮ್ದು ಇಬ್ರದ್ದು ಆಯಿತು. ಅಕ್ಕ ತಮ್ಮ ಇಬ್ಬರು ಇರೋದು ಚೆನ್ನಾಗಿ ನೀಟಾಗಿ ಒಂದು ಫೋಟೋ ತೆಗೆದುಬಿಟ್ಟು ಆಮೇಲೆ ಹಾಕ್ತೀನಿ ಗೈಸ್. ಇದೇ ನಮ್ಮದು ಚೆನ್ನಾಗಿರೋ ಫೋಟೋಸ್. ಓಕೆ ಗೈಸ್, ನೋಡಿ ನಮ್ಮದು ಸ್ಯಾರಿ ಹೇಗಿದೋ ಹಾಗೇ ಬಂದಿದೆ. ನೋಡೋಣ ಈಗ ಇದನ್ನು ನಾನು ಸ್ವಲ್ಪ ಟ್ರೈ ಮಾಡ್ತೀನಿ, ಹೇಗೆ ಬರುತ್ತೋ. ಫಸ್ಟು ಚೆನ್ನಾಗಿತ್ತು, ಆಮೇಲೆ ಹಾಕಿದ್ಮೇಲೆ ಚೆನ್ನಾಗೈತಾ ನೋಡ್ಕೊಳ್ಳಿ ಒಂದ್ಸರಿ, ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಅಂತ. ಒಟ್ಟಿನಲ್ಲಿ ನನಗೆ ಇದು ಒಂಥರ ಸುಟ್ಟಿರೋ ಥರ ಕಾಣಿಸ್ತಾ ಇದೆ. The next day. ಗೈಸ್ ನೋಡಿ, ಈ ಡಿಸೈನು ಇಲ್ಲಿ ನಾನು ಚೇಂಜ್ ಮಾಡೋಣ ಅಂದ್ಕೊಂಡಲ್ವ, ಆಗಲಿಲ್ಲ ಗೈಸ್. ಅದು ಅವ್ರು ಸೆಟ್ ಮಾಡಿದಾರಲ್ವ, ಅದು ಹೇಗೆ ಬರುತ್ತೆ, ಅವ್ರು ಹೇಗೆ ಸೆಟ್ ಮಾಡಿರ್ತಾರೋ ಹಾಗೆ ಬರೋದು. ನಾವು ಏನು ಮಾಡೋದಕ್ಕಾಗಲ್ಲ. ಅದೇ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತೀವಲ್ಲ, ಅದಾದರೆ ನಾವು ಏನು ಬೇಕಾದರೂ ನಾವು ಸೆಟ್ ಮಾಡ್ಕೊಂಡು ಮಾಡ್ಕೋಬೋದು. ಏನಾದರೂ ಒಂಚೂರು ಮಿಸ್ಟೇಕ್ ಇದ್ದರೂ ಅದನ್ನು ಸರಿ ಮಾಡ್ಕೋಬೋದು. ಆದರೆ ಫೋಟೋ ಎಂಬ್ರಾಯ್ಡ್ರಿಗೆ ಮಾಡೋದಕ್ಕಾಗಲ್ಲ ಅಂತ ಇವತ್ತು ಗೊತ್ತಾಯಿತು ಗೈಸ್. ಅದಕ್ಕೆ ಫೋಟೋ ಕೊಡಬೇಕಾದ್ರೆ ಕ್ಲಿಯರೆನ್ಸ್ ಚೆನ್ನಾಗಿರ್ಬೇಕು, ನೀಟಾಗಿರುವಂಥ ಫೋಟೋ ಕೊಟ್ಟರೆ ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ, ಇದೊಂದು ಶಾಡೋಸ್ ಬಂದಿರೋದಷ್ಟೇ, ಅದೊಂಥರ ಕಾಣಿಸ್ತಾ ಇದೆ. ಇದೊಂದು ಇಷ್ಟ ಆಗಿಲ್ಲ, ಇನ್ನೆಲ್ಲ ಓಕೆ ಗೈಸ್, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಗೈಸ್. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಗೈಸ್, ಯಾರಿಗಾದರೂ ಫೋಟೋ ಎಂಬ್ರಾಯ್ಡ್ರಿ ಬೇಕು ಅಂದರೆ ಆರ್ಡರ್ ಕೊಡಿ, ಮಾಡಿಕೊಡ್ತೀನಿ. ಆದರೆ ಒಂದು 10-15 ಡೇಸ್ ಟೈಮ್ ಕೊಡಿ, ಇಲ್ಲ ಅಂದರೆ ಫೋಟೋ ಎಂಬ್ರಾಯ್ಡ್ರಿ ಟೈಮ್ ಸಾಕಾಗಲ್ಲ ಇದನ್ನು ಮಾಡೋದಕ್ಕೆ. ಅದಕ್ಕೆ ಒಂದು 15 ಡೇಸ್ ಒಳಗಡೆ ಮಾಡಿಸ್ಕೊಡಿ. ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಫೋಟೋ ನಾರ್ಮಲಾಗಿ ಫೋಟೋದು ಕೊಡ್ತೀರಲ್ವ, ಅದಕ್ಕೆ ಈ ಥರ ಎಂಬ್ರಾಯ್ಡ್ರಿದು ಮಾಡಿಕೊಟ್ರೆ ಇನ್ನೊಂದು ಥರ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗೂ ಇರುತ್ತೆ. ಆದರೆ ಇದು ತುಂಬ ಹತ್ರದಲ್ಲಿರುವಂಥ, ತುಂಬ ಬೇಕಾಗಿರೋಂಥವ್ರು ಕೊಡ್ಬೋದು, ಎಲ್ಲರಿಗೂ ಕೊಡೋದಕ್ಕಾಗಲ್ಲ, ಯಾಕಂದರೆ ಇದೊಂದು ಸ್ವಲ್ಪ ಕಾಸ್ಟ್ಲಿ. ಓಕೆ ಗಾಯ್ಸ್, ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.